ಸರಿ, ಯತ್ನಾಳ್ ವಿರುದ್ಧ ಏನಾದರೂ ಕ್ರಮ ಆಗಿಲ್ಲ ಅಂತಂದ್ರೆ ತಮ್ಮ ಮುಂದಿನ ನಡೆ ಏನು? ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿ ಮಾಡ್ತೀವಿ. ಈಗ ಏನಾಗಿದೆ, ನಮ್ಮ ಹಳ್ಳಿಗಳಲ್ಲಿ ಒಂದು ಗಾದೆ ಇದೆ, ಎದ್ದು ಬಂದ್ರೆ ಆಳಲ್ಲ ಕುಂಟ ಕಲಂಗಡಿ ಹೊಲ ಕಾದಂಗೆ. ಸುಮ್ಮನೆ ಆವೈತೆ ಅರಿವೆ ಬಿಡ್ತಿರ್ಕಂತ ಇಲ್ಲಿ ದಾರಿ ತಪ್ಸಕ್ಕಂತ ಕೆಲಸವನ್ನು ಮಾಡ್ತಾರೆ. ನೀವು ನಮ್ಮ ಮಾಧ್ಯಮ ಸ್ನೇಹಿತರು ನಾನು ಏನಕ್ಕೆ ಬರಲಿದೆ, ವಿನಾಕಾರಣ ಅವ್ರ ಹೆಸರು ಹೇಳಿ ನೀವೇ ಅವ್ರನ್ನ ಹೀರೋಗಳು ಮಾಡ್ತಾ ಇದ್ರಿ. ಸ್ವಯಂ ಘೋಷಿತ ನಾಯಕರು ಅವ್ರು ಯಾರು ಮಾತಾಡ್ತಾರಲ್ಲ, ಸ್ವಯಂ ಘೋಷಿತ ನಾಯಕರು ಅವ್ರು ಇರೋದು ಎಷ್ಟೇ ನಾಲ್ಕೇ ಜನ ನೋಡಿ. 50 ಜನ ಕಳೆದ 15 ನಾವೇ ಯಡಿಯೂರಪ್ಪನವರು ವಿಜೇಂದ್ರ ಯಾರು ಅವರನ್ನು ಕೇಳಿಲ್ಲ. ಇವತ್ತು ನಮಗೆ ಸಮಯ ಕೊಡಬೇಕು. ನಾವೆಲ್ಲ ಹಿರಿಯರು ಸೇರಿ ನಿನ್ನೆ ಮೊನ್ನೆ ಕಳೆದ 15 ದಿವಸದಿಂದ ಏನೇನೋ ರಾಜಕೀಯ ವಿದ್ಯಮಾನಗಳು ನಾವು ಹೋದಾಗ ಕಾರ್ಯಕರ್ತರು ಮುಖಂಡರು ಭಾವನೆಗಳು ಹೇಳಿದ್ರು. ಆ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ನಾವು ಬರ್ತೀವಿ ಅಂತ ಹೇಳಿದ್ವಿ, ಉಪಹಾರ ಮಾಡಿದ್ವಿ. ನಾವು ಹೇಳಿದ್ನಲ್ಲ, ಕುಂಟ ಕಲಂಗಡಿ ಹೊಲ ಕಾದಂಗೆ ಅಷ್ಟೇ. ಅವರು ಎದ್ದು ಆಳಲ್ಲ ಅಂತ ಹೇಳ್ತಾರೆ. ಎಲ್ಲಿದೆ ಶಕ್ತಿನೇ ಇಲ್ಲ ಅವರಿಗೆ, ಎಲ್ಲಿದೆ ಶಕ್ತಿ? ಇರೋ 4 ಜನ ನೋಡಿ. ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಯಡಿಯೂರಪ್ಪನವ್ರು ವಿನಂತಿ ಮಾಡಿದ್ವಿ, ನಮಗೆ ಮತ್ತೊಮ್ಮೆ ಸಮಯ ಕೊಡ್ತೀವಿ ಅಂತ ಹೇಳಿದ್ರೆ, ನಾವು ನಾಳೆ 10ನೇ ತಾರೀಕು ಸಂಜೆ 5 ಗಂಟೆಗೆ ದಾವಣಗೆರೆಯಲ್ಲಿ ಸೇರ್ತೀವಿ. ಎಲ್ಲರೂ ಬರ್ತಾರೆ ಸಂಜೆ 5-6 ಗಂಟೆ ದಾವಣಗೆರೆಗೆ. 11ನೇ ತಾರೀಕು ನಾವೆಲ್ಲ ಸುಮಾರು 60ಕ್ಕೂ ಹೆಚ್ಚು ಜನ ಮಾಜಿ ಶಾಸಕರು ಮತ್ತು ಇನ್ನು ವಿಧಾನ ಪರಿಷತ್ ಮಾಜಿಗಳಿಗೆ ಆಹ್ವಾನ ಮಾಡ್ತೀವಿ. ಸುಮಾರು 60ಕ್ಕೂ ಹೆಚ್ಚು ಜನ ನಾವು ದಾವಣಗೆರೆ ಸೇರ್ತಾ ಇದ್ದೀವಿ. ಅಂದು ನಿರ್ಣಯ ಮಾಡ್ತೀವಿ, ಉಚ್ಚಾಟನೆ ಮಾಡಿದ್ರೆ ಮುಂದೆ ಏನು ಮಾಡಬೇಕು ಎಲ್ಲವೂ ಸರಿಯಾಗುತ್ತಂತ ರಾಜ್ಯದ ಅಧ್ಯಕ್ಷ ಯಡಿಯೂರಪ್ಪನವ್ರು ಹೇಳಿದರೆ, 10ನೇ ತಾರೀಕು ಆದ ನಂತರ ಡೆಲ್ಲಿಗೆ ಹೋಗ್ಬೇಕು, ಏನಾಗಬೇಕು ಎಲ್ಲವೂ ಚರ್ಚೆ ಮಾಡ್ತೀವಿ. ಅಲ್ಲ, ಒಂದೊಂದು ದಿವಸ ಈಗ ನಿನ್ನೆ ನನ್ನ ಬಗ್ಗೆ ಪೇಪರ್ ಸಿಂಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೋತವರು, ತಿರಸ್ಕಾರ ಆದವರು, ತಿಪ್ಪೆಗೆಸಿದ್ದಾರೆ, ತಿಪ್ಪೆ ಸಾರ್ ಬಗ್ಗೆ ಮಾತಾಡಿದ್ದಾರೆ. ಆಯ್ತಪ್ಪ, ಪೇಪರ್ ಸಿಂಹ, ನಮ್ಮ ಕ್ಷೇತ್ರಗಳಲ್ಲಿ ನಮಗೆ ಸಾಮರ್ಥ್ಯ ಇದೆ, ನಮ್ಮದೇ ಆದ ಸಂಘಟನೆ ಇದೆ, ನಮಗೆ ವರಿಷ್ಠರು ಟಿಕೆಟ್ ಕೊಟ್ಟಿದ್ರು, ಯಾವುದೋ ಕಾರಣಕ್ಕೂ ಸೋತಿದ್ವಿ. ಒಳ ಮೀಸಲಾತಿ ಬೇರೆ ತಪ್ಪುಗಳಿಂದ ನಮ್ಮ ತಪ್ಪುಗಳಿಂದ ನಾವು ಸೋತಿದ್ವಿ. ಹೇಳ್ತೀನಿ, ನಮ್ಮನ್ನು ಜನ ಸೋಲಿಸಿಲ್ಲ, ನಮ್ಮನ್ನು ಜನ ತಿರಸ್ಕಾರ ಮಾಡಿಲ್ಲ, ನಮ್ಮನ್ನು ತಿಪ್ಪೆಗೆಸಲ್ಲ. ನಾವು ಇವತ್ತು ರಾಜಕೀಯವಾಗಿ ಸಕ್ರಿಯವಾಗಿದ್ದೀವಿ. ನಾವು ಸೋತರು ಅಂದ ತಕ್ಷಣ ರಾಜಕೀಯ ಮುಗಿದೋಗಿದ್ದ? ನಮಗೆಲ್ಲ ಸಾಮರ್ಥ್ಯ ಇದೆ, ಜನ ಇವತ್ತು ನಮ್ಮನ್ನು ಇಷ್ಟಪಡ್ತಾರೆ. ಆದರೆ ನಿಮ್ಮಂಗೆ ಪೇಪರ್ ಸಿಂಹ ಅಲ್ಲ. ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಮೈಸೂರು, ಕೊಡಗು 2 ಜಿಲ್ಲೆಗಳ ಲೋಕಸಭಾ ಸದಸ್ಯರಿಗೆ 2 ಅವಧಿ. ನೀವು ಭಾರತೀಯ ಜನತಾ ಪಾರ್ಟಿಯ ಬಾವುಟವನ್ನು ಎಷ್ಟು ಬೂತ್ಗಳಲ್ಲಿ ಕಟ್ಟಿದ್ರಿ, ಎಷ್ಟು ಸಮಯನ ಕಾರ್ಯಕರ್ತರು ಮುಖಂಡರಿಗೆ ಕೊಟ್ಟಿದ್ರಿ, ಎಷ್ಟು ಜನ ಗ್ರಾಮ ಪಂಚಾಯತಿ ಸದಸ್ಯನ ಆಯ್ಕೆ ಮಾಡಿದ್ರಿ, ಅವ್ರಿಗೆ ಬೆಂಬಲ ಕೊಟ್ಟಿದ್ರಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಮಹಾನಗರ ಪಾಲಿಕೆಯಲ್ಲಿ ಎಷ್ಟು ಜನರು ಗೆಲ್ಸಿದ್ರ್ಯಾ? ಇಲ್ಲ, ಒಂದೂ ಗೆಲ್ಸಿಲ್ಲ. ಮತ್ತು 2 ವಿಧಾನಸಭೆ 2 ಜಿಲ್ಲೆಗಳಲ್ಲಿ ನಮ್ಮ ನಾಗೇಂದ್ರ ಇರ್ಬೋದು, ಅಲ್ಲಿ ಎಲ್ಲರೂ ನಮ್ಮ ಹರ್ಷ ಇರ್ಬೋದು, ಅವರ ಸಾಮರ್ಥ್ಯ ಮೇಲೆ ಗೆದ್ದಿದ್ದಾರೆ, ಇವರಿಂದ ಗೆದ್ದಿಲ್ಲ. ಆದರೆ ನಿನಗೆ ಭಾರಿ ಸಾಮರ್ಥ್ಯ ಐತೆ ಅಂತ ಹೇಳ್ತಿಲ್ಲಪ್ಪ. ಮೊನ್ನೆ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಯಾಕೆ ಇವ್ರನ್ನ ಮೊನ್ನೆ ನಡೆದ 23 ಚುನಾವಣೆಯಲ್ಲಿ ನಿನಗೆ ಸಾಮರ್ಥ್ಯ ಇದ್ದರೆ ಇವ್ರನ್ನ ಯಾಕೆ ಗೆಲ್ಲಿಸ್ಲಿಲ್ಲ? ನಮ್ಮನ್ನು ತಿಪ್ಪಿಸಿದ್ದಂತೆಲ್ಲ. ನಿನಗೆ ಟಿಕೆಟ್ ಕೊಡಬಾರ್ದಂತಂದು ಯಾರ್ಯಾರು ಪತ್ರ ಬರೆದಾರೆ ವರಿಷ್ಠಿಗೆಲ್ಲ ಗೊತ್ತಿದೆ. ಕೊಡಬಾರ್ದಂತೂ ಪತ್ರ ಬರೆದಾರೆ, ನೀನು ಟಿಕೆಟೇ ಕೊಡಲಿಲ್ಲ. ನಿನ್ನ ತಗೊಂಡು ಹೋಗಿ ಈ ಕೊಚ್ಚೆ ಇರುತ್ತಲ್ಲ, ಕೊಚ್ಚೆ ಡಸ್ಟ್ಬಿನ್ನಿಗೆ ಎಸೆದ್ದಾರೆ. ಡಸ್ಟ್ಬಿನ್ನಿಗೆ ಎಸೋದ್ರ ಬಗ್ಗೆ ನಿಮಗೆ ಸಾಮರ್ಥ್ಯ ಇಲ್ಲ. ನಿನ್ನ ಬಗ್ಗೆ ಯಾಕೆ ಮಾತಾಡಕ್ಕಪ್ಪ ಪೇಪರ್ ಸಿಂಹ? ಸುಮ್ಮನೆ ಹುಲಿ ಬಂತು ಹುಲಿ ಅಂತ ಹೇಳಿಕೆ ಅಂತಾರೆ. ಇವರೆಲ್ಲ ಸ್ವಯಂ ಘೋಷಿತ ನಾಯಕರು. 3 ಮತ್ತು 1 ಜನ ಆದರೆ ಇಂಥವ್ರನ್ನ ಎಸೆದು ಬಿಡ್ತಾರೆ. ಹಾಗಾಗಿ ಅವ್ರಿಗೆ ಯಾವ ಸಾಮರ್ಥ್ಯ ಇಲ್ಲ. ನಾವೆಲ್ಲರೂ ಯಡಿಯೂರಪ್ಪನವರಿಗೆ ವಿಜೇಂದ್ರ ವಿನಂತಿ ಮಾಡಿ ಸಂಘಟನೆ ಪಕ್ಷದ ಪರವಾಗಿ ವಿರುದ್ಧವಾಗಿಲ್ಲ, ಸಂಘಟನೆ ನಮ್ಮನ್ನು ಜೋಡಣೆ ಮಾಡ್ಕೊಳ್ತೀವಿ. 3 ತಂಡಗಳಲ್ಲಿ ನಾವೆಲ್ಲರೂ ಇದ್ದೀವಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ವಿಜೇಂದ್ರ ಅವ್ರ ಸಾರಥ್ಯದಲ್ಲಿ ನಾವೆಲ್ಲರೂ ನಿನ್ನೆ ಮೊನ್ನೆ ತೀರ್ಮಾನ ಮಾಡಿದ್ವಿ, ವಿಜೇಂದ್ರ ಅವರೇ ಅಧ್ಯಕ್ಷ ಮುಂದುವರಿತಾರೆ. ಮುಂದಿನ ವಿಧಾನಸಭೆ ಚುನಾವಣೆಗೂ ಅಧ್ಯಕ್ಷ ಮುಂದುವರಿಬೇಕು. ಪಕ್ಷ ಅಧಿಕಾರಕ್ಕೂ ಧನ್ಯವಾದಗಳು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.